ಜಗತ್ತಿನಲ್ಲಿರುವ ಎಲ್ಲಾ ಜಾತಿ ಜನಾಂಗವನ್ನು ಒಂದೇ ಕುಲದಲ್ಲಿ ಸಾರಿದ ಜಗಜ್ಯೋತಿ ಬಸವೇಶ್ವರನೇ, ಬಡತನದ ಬವಣೆಯಲ್ಲಿ ಹಗಲೆನ್ನದೆ ರಸ್ತೆಯ ಉದ್ದಕ್ಕೂ ಜೀವನ ಉದ್ದಕ್ಕೂ ರಸ್ತೆಯಲ್ಲಿ ಬೀಳುತ್ತಾ ಏಳುತ್ತಾ ಜಗ್ಗಿಕೊಂಡು ಹೋಗುತ್ತಿರುವಾಗ ಭಯಾನಕ ಬಿರುಗಾಳಿಗೆ ಸಿಲುಕಿ ಈ ರೈತ ತಲೆ ಎತ್ತಿ ತಿರುಗಲಂಗ ಮಾಡಿದೆ ತಂದೆ. ನಾನು ಇದು ನಿನಗೆ ಸರಿ ಕಾಣುವುದೇ? ಮಾಡಲಾರದ ತಪ್ಪು ನನ್ನ ಮೇಲೆ ಹೊರಿಸಿ ಒಡ ಹುಟ್ಟಿದ ಸಹೋದರನೇ ಸತ್ಯವನ್ನು ಅರಿಯದೆ ನನ್ನ ಕೈಗೆ ಕೋಳವನ್ನು ತೋರಿಸಿ ಕೊಂಬಿ ಎಣಿಸಿ ಬರುವಂತೆ ಮಾಡಿದೆ ತಂದೆ. ಯಾಕೆ ತಂದೆ ನನಗೊಂದು ಇಷ್ಟೊಂದು ಶಿಕ್ಷೆ ಕೊಟ್ಟು ಈ ಸಮಾಜದಲ್ಲಿ ಅವಮಾನಕ್ಕಿಂತ ಬದುಕುವಕ್ಕಿಂತ ಸಾವಿರ ಪಟ್ಟು ಮೇಲು. ಹೌದು, ನಾನು ಮಾನ ಹೋದ ಮೇಲೆ ಈ ಜೀವ ಇದ್ದು ಸತ್ತಂತೆ. ಈ ಮೋಸವೆಂಬ ಜನಗಳಿಂದ ನಾನು ಜಾರಿಕೊಳ್ಳೋದೇ ಮೇಲು. ನಾನು ವಿಷ ಕುಡುದು, ಹೌದು, ನಾನು ವಿಷ ಕುಡುದು ಆತ್ಮಹತ್ಯೆ ಮಾಡಿಕೊಂಡರೆ ಆ ವಿಕೃತ ಜೇಡಿ ನನ್ನ ಸೊಸೆಯನ್ನು ಶೀಲ ಹಾಳು ಮಾಡದಲ್ಲದೆ ನನ್ನ ತುಂಬಿದ ರೈತ ಮನೆತನವನ್ನೇ ಸರ್ವನಾಶಿ ಮಾಡಿಬಿಡುತ್ತಾನೆ. ನಾನು ವಿಷ ಕುಡಿದು ಸಾಯಬಾರದು. ನಾನು ಒಂದು ವೇಳೆ ವಿಷ ಕೊಡುವುದು ಸತ್ತರೆ ನಾನು ಸಾವಿತ್ರಿಗೆ ಕೊಟ್ಟ ಭಾಷೆಗೆ ಅವಮಾನ ಮಾಡಿದಂತೆ. ನಾನು ಬದುಕಬೇಕು. ನಾನು ಬದುಕಿ ಆ ಜೇಡಿ ಧರ್ಮಕ್ಕೆ ಅಂತ್ಯ ನಾಂದಿ ಆಡಲೇಬೇಕು. ಅವನ ಜ್ವಕ್ಕಿನ ದುರಹಂಕಾರಕ್ಕೆ ಮಂಗಳಾರತಿ ಆಡಲೇಬೇಕು. ಮಾವನವರೇ, ತಲೆಯಲ್ಲಿ ತುಂಬಾ ಚಕ್ರ ಬಂದಂತಾಗ್ತಾ ಇದೆ. ತಲೆ ತುಂಬಾನೇ ಸುಡಿತಾ ಇದೆ. ಅಮ್ಮ, ಸ್ವಲ್ಪ ಒಳಗೆ ಹೋಗಿ ವಿಶ್ರಾಂತಿ ತಗೊಳಮ್ಮ. ತಾನಾಗ್ಲೇ ಸರಿ ಹೋಗಬಹುದು ಅದು. ಭಾವ, ಈಗಾಗ್ಲೇ ನಾನು ವಿಶ್ರಾಂತಿ ತೆಗೆದುಕೊಂಡೆ. ಆದ್ರೆ ಈ ತಲೆನೋವು ಹೋಗ್ತಾನೆ ಇಲ್ಲ. ನನಗೆ ತುಂಬಾನೇ ಸಂಕಟವಾಗ್ತಾ ಇದೆ. ಅಮ್ಮ, ಅಳಬೇಡಮ್ಮ, ಅಳಬೇಡ. ಎಲ್ಲಿ ಸ್ವಲ್ಪ ಹತ್ತಿರ ಬಾ. ಒಂದ್ ಸ್ವಲ್ಪ ತಲೆ ಉಜ್ಜಿದ್ರೆ ಕಡಿಮೆ ಆಗಬಹುದು. ಅಯ್ಯೋ ಭಾವ, ನೀವು ದೊಡ್ಡವರು, ನೀವು ನನ್ನ ತಲೆ ಉಜ್ತೀರಾ? ಬೇಡಿ ಭಾವ, ಬೇಡಿ. ಹುಚ್ಚಮ್ಮ, ನೀನು ನನಗೆ ಮಗಳಿದ್ದಂತೆ. ಮಗಳಾದವನು ತಲೆ ತಂದೆ ಆದವನು ಉಜ್ಜಿದರೆ ತಪ್ಪೇನಿಲ್ಲ. ಸಂಕೋಚ ಕೊಡೋಕೋಬೇಡಮ್ಮ. ಬಾರಮ್ಮ, ಬಾ. ಆಗ್ಲಿ ಭಾವ. ಕಾಮಿನಿ ಅಣ್ಣ, ಇದಂತ ಹೇಸಿ ಕೆಲಸಕ್ಕೆ ಇಬ್ಬರು ಕೈ ಹಾಕಿದಿರಿ ಅಣ್ಣ. ನಿನ್ನಲ್ಲಿ ಇಂತ ಹೇಸಿ ಬುದ್ಧಿ ಛೇ. ಸ್ವಾಮಿ, ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಶೀಲವನ್ನೇ ಉಳಿಸಿದ್ರಿ. ನಿಮ್ಮಣ್ಣ ಇದಾರಲ್ಲ, ಯಾರಿಲ್ಲದ ಸಮಯ ನೋಡಿ ನನ್ನ ಶೀಲವನ್ನೇ ಹಾಳು ಮಾಡಿ. ಸಾಕು ಮಾಡು, ಮುಂದೆ ವಿಸ್ತರಿಸಬೇಡ. ನಿಜ ಹೇಳಿ, ಇಲ್ಲಿ ಏನು ನಡೀತಾ ಇದೆ? ತಮ್ಮ, ನೀನು ತಿಳಿದುಕೊಂಡಿರುವಂತ ತಪ್ಪು ಇಲ್ಲಿ ಏನು ನಡೆದಿಲ್ಲಪ್ಪ. ಅಣ್ಣ, ಸಾಕ್ಷಾತ್ ನನ್ನ ಕಣ್ಣುಗಳೇ ನೋಡಿದ್ದಾವೆ. ನೀನು ನನ್ನ ಹೆಂಡತಿಯನ್ನು ತಬ್ಬಿಕೊಂಡು ನಿಂತಿದ್ದನ್ನು. ಸುರೇಂದ್ರ, ನಿಜ ಸ್ವಾಮಿ, ಅಕ್ಕ ತೀರ್ಕೊಂಡಾಗಿಂದ ಮನೆಯಲ್ಲಿ ಯಾರಿಲ್ಲದ ಸಮಯ ನೋಡಿ ಇವರು ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ರು. ನಿಜವಾಗ್ಲು ನನ್ನ ಮಾತು ನಂಬ್ರಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಿದ್ರೆ ಕಾಮಿನಿ, ಇದೇನು ಹೇಳ್ತಿದ್ಯಮ್ಮ? ನಾನು ಅಂತ ಕೆಲಸ ಏನು ಮಾಡಿದ್ದೇನೆ? ಮಾಡುದೆಲ್ಲ ಮಾಡಿ ಮತ್ತೆ ನನ್ನ ಮುಂದೆ ಶ್ರೀರಾಮಚಂದ್ರನಂತೆ ಪೋಸ್ ಕೊಡ್ತೀಯಾ ನೀಚ? ಕಾಮಿನಿ, ನಿಜ ಹೇಳು, ಇಲ್ಲಿ ನಡೆದಿರೋ ಸತ್ಯ ಸಂಗತಿಯನ್ನು. ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ನನ್ನ ಮಾತಿನ ಮೇಲೆ
ನಿಮಗೆ ನಂಬಿಕೆ ಇರ್ತಿದ್ರೆ ಈ ನನ್ನ ಮಾಂಗಲ್ಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಅಣ್ಣನೇ ನನ್ನ ಶೀಲವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸ್ತಿದ್ರು. ನೋಡಿ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಮ್ಮ ತಾಯಿ, ಯಾವ ಒಬ್ಬ ಕಥೆಗಾರನೂ ಊಹಿಸಿದಾರದ ಅಂತ ಅದ್ಭುತ ಕಥೆಯನ್ನು ರಚಿಸಿ ಮುದ್ದಿನ ಸರಮಾಲೆ ಅಂತ ಅಕ್ಷರ ಬದಲದು ಅದನ್ನು ನೀನೇ ನಿರ್ಮಾಮಕ ಮಾಡಿ ಅದರಲ್ಲಿ ನೀನೇ ಪಾತ್ರ ಮಾಡಿ ಈ ಸಮಾಜದಲ್ಲಿ ಅದ್ಭುತ ನಟನೆ ಆಗಿ ಮಾಡಿ ತೋರಿಸಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮನಿಗಳಮ್ಮ, ನಮನಿಗಳು. ಲೇ ಹುಚ್ಚು ಎಣ್ಣೆ, ಈ ತುಂಬಿದ ರೈತ ಮನೆತನ ಮುತ್ತಿನ ಹಾರ ಆಗಬೇಕೆಂಬ ಮುತ್ತಿನಂತ ಮನಸ್ಸಿನಿಗೆ ನಾನೊಬ್ಬ ಮಾನ ಮರ್ಯಾದೆ ಎಂಬ ಶಿಖರವನ್ನೇರಿ ನ್ಯಾಯ ನೀತಿ ಎಂಬ ಸತ್ಯವೇ ನನ್ನ ಉಸಿರು ಎಂದು ಬದುಕುತ್ತಿರುವಾಗ ಈ ಸಮಾಜದ ದೃಷ್ಟಿಯಲ್ಲಿ ಕೆಲವು ನಿಮಿಷಗಳಲ್ಲಿ ಕೆಟ್ಟವನಾಗ ಮಾಡಿಬಿಟ್ಟಲ್ಲೇ ಚಂಡಾಲಿನಿ. ಓಹೋ, ನೀನೊಬ್ಬ ಶ್ರೀರಾಮಚಂದ್ರ ಕುಡಿಗೆ ಹುಟ್ಟಿದವ, ನಿನಗೇಕೆ ಅಂತ ಕೆಟ್ಟ ಹೆಸರು? ಈ ಸಮಾಜದ ಮುಂದೆ ಒಳ್ಳೆಯವನಂತೆ ಕಣ್ಣೀರಿನ ನಾಟಕ ಬೇರೆ. ನೀನೊಬ್ಬ ಕೊಲೆಗಾರನೆಂದು ಅಷ್ಟೇ ತಿಳಿದಿದ್ದೆ, ಆದರೆ ಕಂಡ ಸ್ತ್ರೀಯರ ಶೀಲ ಕದ್ದುನುವ ರಾವಣ ಎಂದು ನಾನು ಕನಸಿನಲ್ಲೂ ನೆನೆಸಿರಲಿಲ್ಲ. ಏ ಕೆಟ್ಟ ಕ್ರೂರ ನರ ನಾಗರನೇ, ಬೆನ್ನಿಂದ ಹುಟ್ಟಿದ ತಮ್ಮನ ಹೆಂಡತಿಯ ದೇಹಕ್ಕೆ ಆಸೆ ಪಟ್ಟಲ್ಲೋ ಮನೆ ಮೂರ್ಖ. ಛೇ, ನಿನ್ನಂತ ತಾಯಿ ಗಂಡನಿಗೆ ಅಣ್ಣ ಎಂದು ಕರೆಯಲು ನನಗೆ ಅಸಹ್ಯವೆನಿಸುತ್ತದೆ. ಸತ್ಯವಿದೆ ತಮ್ಮ ನಿನ್ನ ಮಾತು. ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡು ಎಂದು ಮನುಷ್ಯನ ಗುಣಧರ್ಮ. ಅದನ್ನು ಬಿಟ್ಟು ಕೆನ್ನೆಗೆ ಮುತ್ತು ಕೊಡೋಳು ಬಂದಾಗ ಅಕ್ಕರಿಂದ ವಿದ್ಯಾ ಕಲಿಸಿ ನಿನ್ನನ್ನು ದೊಡ್ಡ ನೌಕರಿದಸ್ತವನಾಗಿ ಮಾಡಿದ ಅಣ್ಣನ ಮೇಲೆ ನಂಬಿಕೆ ಇಲ್ಲ ಅಂದ ಮೇಲೆ ನಾನು ಎಷ್ಟೇ ಸತ್ಯವನ್ನು ಹೊರಗಲ್ಲಿಗೆ ಹಚ್ಚಿದರೂ ಆ ಸತ್ಯದ ಬೆಳಕು ಹೊಳೆಯಲ್ಲಿ ಹುಣಿಸೆಯನ್ನು ತೊಳೆದಂತೆ ತಮ್ಮ. ಲೇ ಅಮ್ಮಾರಿ, ನಾನು ನಿನಗೇನು ಅನ್ಯಾಯ ಮಾಡಿದ್ದೆ ಅಂತ ಈ ಮುತ್ತಿರಂತ ಮನುಷ್ಯನಿಗೆ ಆದರ ಎಂಬ ಕಳ್ಳ ನಾಟಕ ರಚಿಸಿದ್ಯಾ ಹೇಳು? ಇಲ್ಲದಿದ್ದರೆ ನಿನ್ನ ಸ್ವಂತಾನ ಮೂರ್ತಿನ ಮಗಳ. ಅಣ್ಣ, ಅವಳ ಮೇಲೆ ಎತ್ತಿದ ಕೈ ಕೆಳಗಿಳಿಸು. ನಾನು ಡ್ಯೂಟಿಗೆ ಹೋಗಿದ್ದು ನೋಡಿ ನನ್ನವಳ ಶೀಲ ಕೆಡಿಸಲು ಹೊಂಚು ಹಾಕಿದ್ದಲ್ಲದೆ ಮತ್ತೆ ಅವಳನ್ನೇ ಹೊಡೆಯಲು ಹೋಗ್ತ್ಯಾ ಮುಟ್ಟ? ಹೊಡಿಯಪ್ಪ ಹೊಡಿ, ನಿನಗೆ ತೃಪ್ತಿ ಆಗುವಷ್ಟು ಹೊಡಿ ತಮ್ಮ. ನಾನು ನಿನಗೇನು ಅನ್ಯಾಯ ಮಾಡಿದ್ದೇನೆಂದು ಜನಕ್ಕೂ ನನ್ನ ಮೇಲೆ ಕಾರ್ಕೋಟದ ವಿಷಯ ಕಾರುತ್ತಿದೆಯ ತಮ್ಮ. ಇಷ್ಟೆಲ್ಲ ನನ್ನನ್ನು ಅಪಮಾನಕ್ಕೆ ಗುರಿ ಮಾಡದೆ ಕೊರಿಗಿ ಸಾಯುವುದಕ್ಕಿಂತ ಒಂದೇ ಒಂದು ಬಾರಿ ನಿನ್ನ ಪಿಸ್ತೂಲಿಂದ ನನಗೆ ಗುಂಡು ಹಾರಿಸಿ ಬಿಡಪ್ಪ. ನನ್ನ ಪ್ರಾಣ ಪಕ್ಷಿಯನ್ನೇ ಹಾರಿಸಿ ಬಿಡಪ್ಪ, ನಿನಗೆ ದಮ್ಮಯ್ಯ ಅಂತೀನಿ. ಏನ್ರಿ, ಈ ಕಾಮುಕನಂತೂ ಈ ಮನೆಯಿಂದ ಆಚೆ ಹೋಗುದಿಲ್ಲ. ಬನ್ನಿ, ನಾವೇ ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿರೋಣ. ಕಾಮಿನಿ, ದುಷ್ಟರನ್ನು ಕಂಡು ದೂರ ಇರೆಂದು ಹಿರಿಯರು ಹೇಳಿದ್ದಾರೆ. ಈ ಮನೆಯಲ್ಲಿ ಈ ಕೆಟ್ಟ ವಿಕೃತ ಕಾಮುಕನೇ ಉರುಳಾಡಲಿ. ಬಾ, ನಾವೇ ಮನೆ ಬಿಟ್ಟು ಹೋಗೋಣ. ನಿಲ್ಲು ತಮ್ಮ, ನನ್ನ ಮಾತು ನಂಬು ತಮ್ಮ. ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಕೆಲಸ ಮಾಡಿಲ್ಲ, ಮಾಡುವುದೂ ಇಲ್ಲ. ಈ ತಾಟಗಿತ್ತೆಯ ಮಾತು ನಂಬಿ ನನ್ನನ್ನು ಅಪಮಾನದ ಗುರಿಗೆ ಸಿಲುಕಿಸಬೇಡ. ನಾನು ಈಗಾಗಲೇ ಸಾಕಷ್ಟು ನೊಂದಿದ್ದೇನೆ. ಮತ್ತೆ ನೀನು ಮನೆ ಬಿಟ್ಟು ಹೋಗಿ ನನ್ನ ಹೃದಯಕ್ಕೆ ಕಬ್ಬಿನ ಸಲಾಕೆಯಿಂದ ಬರೀ ಎಳೆಬೇಡ ತಮ್ಮ, ಬರೀ ಎಳೆಬೇಡ. ನೀನು ಈ ಮನೆ ಬಿಟ್ಟು ಹೋಗಬೇಡ ತಮ್ಮ, ಹೋಗಬೇಡ. ಚಲೋನೆಯ ವಂಚಕನೇ, ನನ್ನ ಹೆಂಡತಿಯು ತಾನಾಗೆ ನಿನ್ನ ಸಂಘ ಬಯಸಲು ಬಂದಾಗ 4 ಏಟು ಕೆನ್ನೆಗೆ ಹೊಡೆದು ಬುದ್ಧಿ ಕಲಿಸ್ತಾನೆಂದು ನಾನು ನಂಬಿದ್ದೆ. ಆದರೆ ನೀನೇ ಕಾಮದ ಮದ ನೆತ್ತಿಗೆ ಏರಿಸಿಕೊಂಡು ನಾ ಯಾರು ಇಲ್ಲ ಸಮಯ ಸಾಧಿಸಿ
ನನ್ನ ಹೆಂಡತಿಯ ಶೀಲ ಕೆಡಿಸಲು ಹೋಗಿದ್ಯಲ್ಲ. ನಿಮ್ಮಂತ ಕಾಮಕರು ತುಂಬಿದ ಸಂಸಾರದಲ್ಲಿ ಇದ್ದವರನ್ನು ಗೊಂಡು ಹಾರಿಸಿ ಸಾಯಿಸಲೇಬೇಕು. ನಿಲ್ಲವೇನ ನಿಲ್ಲು. ಶ್ರೀರಾಮಚಂದ್ರನ ಅಣ್ಣನ ಮೇಲೆ ನಿನಗೆ ಇನ್ನೂ ಕೋಪ ಕಮ್ಮಿ ಆಗಲಿ ಏನೋ ಬಾತುಮಾಸ್. ಅಣ್ಣ, ಇವನು ಶ್ರೀರಾಮಚಂದ್ರನಲ್ಲ, ಕಂಡರ ಸ್ತ್ರೀಯರ ಮೇಲೆ ಕಾಮದ ಕೊಕ್ಕೆಯಿಂದ ಕುಕ್ಕುವ ರಣಹದ್ದು. ಮೈದುನ, ಯಾರಿಗೆ ಏನು ಮಾತನಾಡ್ತಾ ಇದೀಯಾ? ಪರಿಜ್ಞಾನ ಇದೆಯೇ ನಿನ್ನ ಮಂಕು ಬುದ್ಧಿಗೆ? ಅತ್ತಿಗೆ, ಏನು ಈ ವಿಷಯದಲ್ಲಿ ತಲೆ ಹಾಕೋದು ಸರಿಯಲ್ಲ. ಬಿ ಕೇರ್ಫುಲ್. ಸುರೇಂದ್ರ, ದೇವರಿಲ್ಲದ ಗುಡಿ, ಹಿರಿಯರಿಲ್ಲದ ಮನೆ, ದೇವಗಳ ವಾಸ ಮಾಡುವ ಮಶಾನವಿದ್ದಂತೆ. ದೇವರಂತ ಇಲ್ಲದ ಅಣ್ಣನ ಇಲ್ಲದ ಈ ಮನೆಯಲ್ಲಿ ನಾವಿದ್ದರೇನು ಪ್ರಯೋಜನ? ಬಾ, ಈ ದೇವ ಮನೊಂದಿಗೆ ಹೆಜ್ಜೆ ಹಾಕೋಣ. ಸುರೇಂದ್ರ, ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಅರ್ಥವಿಲ್ಲದ ವ್ಯರ್ಥ ನುಡಿದ್ರೆ ನಿನ್ನ ನಾರಿಗೆಯನ್ನು ಕತ್ತರಿಸಿ ಹಾಕುತ್ತಾನೆ. ಈ ಧರ್ಮಂತ ಅಣ್ಣನ ಮೇಲೆ ಇಷ್ಟು ರೋಷ ಆವೇಶ ಯಾಕೆ ಎನ್ನುವುದು ಮೊದಲು ಹೇಳು. ಅಣ್ಣ, ಇವನು ದೇವ ಮಾನವನಲ್ಲ. ಕೈ ಬಾಯಿ ಕಚ್ಚೆಯಲ್ಲಿ ಪರಿಶುದ್ಧನೆಂದು ನಾನು ನಂಬಿದ್ದೆ. ಆದರೆ ಇವನು ದೇವ ಮಾನವನ ಮೈಯೆಲ್ಲ ಕೆಟ್ಟ ವಿಕೃತ ವಿಷವನ್ನೇ ತುಂಬಿಕೊಂಡಿರುವ ನರ ರಾಕ್ಷಸ. ಮೊನ್ನೆ ನೋಡಿದರೆ ದೇವತೆಯಂತ ಅತ್ತಿಗೆಯನ್ನು ಕತ್ತಿಚ್ಚಿಗೆ ಸಾಯಿಸಿದ. ಎಂದು ನೋಡಿದರೆ ಸತಿ ಸಾವಿತ್ರಿ ಅಂತ ಇದ್ದ ನನ್ನ ಹೆಂಡತಿಯ ದೇಹದ ಮೇಲೆ ಆಸೆ ಪಟ್ಟು ಯಾರಿಲ್ಲದ ಸಭೆ ಸಾಧಿಸಿ ಬಲತ್ಕರಿಸಲು ಹೋಗಿದ್ದ ಈ ಕಾಮುಕ. ಬಾಯಿ ಮುಚ್ಚಲೇ ವಿವೇಕಿ. ಇವನು ನಮ್ಮ ಪಾಲಿನ ಅಣ್ಣ ಅಲ್ಲ, ಸಾಕ್ಷಾತ್ ದೇವರು. ಆ ದೇವರು ಎಂದಾದರೂ ತನ್ನ ಮಕ್ಕಳಿಗೆ ಕೇಡು ಬಯಸುವನೇ? ನಮ್ಮೆಲ್ಲರ ಬಾಯಿಗೆ ತರಗಿಳಿದ ಬಂದ ಭಗವಂತ. ಅಣ್ಣ, ಸಾಕು, ನಿಲ್ಲಿಸು. ಬೆಳ್ಳಗಿದ್ದದನ್ನು ಹಾಲೆನ್ನುವುದು ನಂಬುವ ಮುಟ್ಟಾಳ ನಾನಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಇವನು ನನ್ನ ಹೆಂಡತಿಯನ್ನು ತಬ್ಬಿಕೊಂಡು ನಿಂತಿದ್ದನ್ನು. ತಂಗಿ, ಈ ನಮ್ಮ ಇವ್ರು ಹೇಳ್ತಿರೋ ಮಾತು, ಮೈದುನ ಹೇಳೋ ಮಾತು ನಿಜವೇನಮ್ಮ? ಆಗ ನಾನೇಕೆ ಸುಳ್ಳು ಹೇಳಲಿ? ಆ ಶಿವನ ಸಾಕ್ಷಿಯಾಗಿ ಹೇಳುವೆ, ಭಾವನವರೇ ನನ್ನ ಶೀಲ ಹಾಳು ಮಾಡಲು ಪ್ರಯತ್ನಿಸಿದ್ರು. ಸಾಕು ಮಾಡ್ಲೇ ರಾಕ್ಷಸಿ ನಿನ್ನ ಹೇಸಿ ಮಾತುಗಳನ್ನು. ಪ್ರಾಚಾರದ ಅಂಗಳದಲ್ಲಿ ರಂಗೋಲಿ ಬಿಡಿಸಿ ಕಂಡವರ ಮಂಚಕ್ಕೆ ದಾಸಿ ಆಗೋ ನಿನ್ನಂತ ಏಸಿ ಹೆಣ್ಣಿನ ಬಣ್ಣ ನನಗೆ ತಿಳಿದಿಲ್ಲವೇ? ವೀರ ನೀಲ, ನಾವು ನಿನ್ನ ಮುಂದೆ ಎಷ್ಟೇ ಸತ್ಯವನ್ನು ಹೇಳಿದರೂ ಗುಡ್ಡಕ್ಕೆ ಕಲ್ಲು ಒತ್ತಂತೆ ತಮ್ಮ. ಯಾಕೆ ಅಂದರೆ ಈ ರೈತ ಮನೆತನ ಹೆಸರು ಹಾಳು ಮಾಡಬೇಕಂತ ಈ ಎರಡು ಗೂಬೆಗಳು ಕಂಡವರ ಮಾತು ಕೇಳಿ ಕುಟಿಲ ಬುದ್ಧಿಯನ್ನು ಉಪಯೋಗಿಸಿದ್ದಾರೆ. ನಾವೇ ಈ ದುಷ್ಟರಿಂದ ದೂರವಿರುವುದು ಒಳ್ಳೇದಪ್ಪ, ಒಳ್ಳೇದು. ವೀರ, ಇಲ್ಲಿಗೆ ಮುಗೀತಪ್ಪ ಈ ಮನೆಯ ಋಣ. ಅಣ್ಣ, ತಮ್ಮ ಸುರೇಂದ್ರ, ಈ ಮನೆ ದೇವರು ಮನೆ ಬಿಟ್ಟು ಹೋಗುತ್ತಿದ್ದಾನೆ. ಇದನ್ನು ಕರ್ಣ ತೆರೆದು ಹೋಗಬೇಡನ್ನು ತಮ್ಮ, ಹೋಗಬೇಡನ್ನು. ಅಣ್ಣ, ಇವನ ಮೇಲೆ ಕರುಣೆ ತೋರಲು ಇವನೇನು ಈ ಮನೆಯ ಗೌರವ ಕಾಪಾಡುವ ದೇವಮಾನವನೇ? ಇಲ್ಲ, ಈ ಸಮಾಜದ ಉದ್ಧಾರಕನೇ. ಇವನೊಬ್ಬ ಮೋಸದ ಕಾಮದ ತೀಟೆಯಲ್ಲಿ ನನ್ನಂತ ಹೆಂಡತಿಯರನ್ನು ಶೀಲ ಹಾಳು ಮಾಡದಲ್ಲದೆ ಉಂಡು ಬಿಸಾಕುವ ಕಾಮುಕ ಇವನು. ಇಂಥವನಿಗೆ ಕರುಣೆ ತೋರಿಸುವುದು ಒಂದೇ, ಬಂದೂಕಿನ ಬಾಯಿಗೆ ಎದೆ ಗುಂಡಿಗೆ ಕೊಡುವುದು ಒಂದೇ. ಸುಮ್ಮನೆ ಈ ಮನೆಯಿಂದ ತನ್ನಿಂತಾನೇ ಹೊರ ಹೋದರೆ ಒಳ್ಳೆಯದು. ಇಲ್ಲವಾದರೆ ಅಣ್ಣನೆಂಬುದು ಮರೆತು 4 ಸೊನ್ನೆ ಒತ್ತು ಹೊರ ಹಾಕಬೇಕಾಗುತ್ತದೆ. ಮೈದುನ, ಏನಪ್ಪ ಮಾತಾಡ್ತಾ ಇದೀಯ? ಹಿರಿಯಣ್ಣ ಅಂದ್ರೆ ಹೆತ್ತ ತಂದೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಆ ತಂದೆಗೆ ಈ ರೀತಿ ಮಾತಾಡೋದೆ? ತಿಳಿದುಕೊಂಡು ಮಾತನಾಡಪ್ಪ ಮೈದುನ. ಅತ್ತಿಗೆ ಅಮ್ಮ, ಇವನು ಅದು ನನಗೆ ಚೆನ್ನಾಗಿ ಗೊತ್ತು.
ಇವನು ಹೆತ್ತ ತಂದೆಯತೆ ಅಣ್ಣನ ರೀತಿಯಲ್ಲಿ ನಡೆದುಕೊಂಡಿದ್ದರೆ ಇವನನ್ನು ನನ್ನ ಹೃದಯದ ಗೂಡಿನಲ್ಲಿ ದೇವರಂತೆ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ದೆ. ಆದರೆ ಇವನು ಅಣ್ಣನಲ್ಲ, ತಮ್ಮನ ಹೆಂಡತಿಯ ದೇಹದ ಮೇಲೆ ಆಸೆ ಪಟ್ಟು ಕಾಮದ ಕಣ್ಣಿಟ್ಟ ತಾಯಿಗಂಡ. ನೋಡಿ, ಇವನ ಮೇಲೆ ಇಷ್ಟೊಂದು ಪ್ರೀತಿ ಮಮಕಾರ ನಿಮಗೆ ಇದ್ದರೆ ನೀವು ಇವನೊಂದಿಗೆ ಮನೆ ಬಿಟ್ಟು ಹೋಗಬಹುದು. ಸುರೇಂದ್ರ, ದೇವರಿಲ್ಲದ ಗುಡಿ, ಹಿರಿಯರಿಲ್ಲದ ಮನೆ, ದೇವಗಳ ವಾಸ ಮಾಡುವ ಮಶಾನವಿದ್ದಂತೆ. ದೇವರಂತ ಅಣ್ಣನ ಇಲ್ಲದ ಈ ಮನೆಯಲ್ಲಿ ನಾವಿದ್ದರೇನು ಪ್ರಯೋಜನ? ಬಾನಿಲ್ಲ, ಈ ದೇವಮಾನವನೊಂದಿಗೆ ಹೆಜ್ಜೆ ಹಾಕೋಣ. ಬೇಡ ವೀರ, ಬೇಡ. ಈಗ ನಾನೊಬ್ಬ ಉಪಯೋಗಕ್ಕೆ ಬಾರದ ವಸ್ತು. ನನ್ನೊಂದಿಗೆ ನೀವು ಬಂದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಚೆಂದುಕೊಂಡಂತೆ. ಬೇಡಪ್ಪ, ಬೇಡ. ಈ ಮನೆ ಬಿಟ್ಟು ನಾನೊಬ್ಬನೇ ಹೋಗುತ್ತೇನಪ್ಪ. ಅಲ್ಲ, ನಾನಿಲ್ಲದ ನನ್ನ ಜೀವನ ಬಿರುಗಾಳಿಗೆ ಸಿಲುಕಿದ ದೋಣಿ ಅಂತ ಆಗುತ್ತದೆ. ನಾ ಇದ್ದರೂ ನಿನ್ನೊಂದಿಗೆ, ಸತ್ತರೂ ನಿನ್ನೊಂದಿಗೆ. ನಡೆಯಲಿಲ್ಲ, ಈ ದೇವಮಾನವೊಂದಿಗೆ ಹೋಗೋಣ. ನಡೆಯಿರಿ ಸ್ವಾಮಿ. ಹೀನ ಗುಣಗಳನ್ನು ತುಂಬಿಕೊಂಡು ಕೆಟ್ಟ ಕೊಳಚು ಮನಸ್ಸಿನಲ್ಲಿ ಇಂತಹ ದ್ರೋಹಿಗಳ ಜೊತೆಗೆ ಬದುಕುವುದಕ್ಕಿಂತ ಮಲ್ಲಿಗೆ ಹೂವಿನ ಪರಿಮಳ ಹೃದಯವಿರೋ ಮಾವನೊಂದಿಗೆ ಬದುಕಿದ್ರೆ ಅಂದಿಗೆ ನಮ್ಮ ಜನ್ಮ ಸಾರ್ಥಕ. ನಡೆಯಿರಿ, ಮೊದಲು ಇಲ್ಲಿಂದ ಹೋಗೋಣ. ನಡೀರಪ್ಪ, ಇಲ್ಲಿಗೆ ಮುಗಿಯಿತು ಈ ಮನೆಯ ಋಣ. ಏ ಬಸವೇಶ್ವರ, ನಾನು ನಿನಗೇನು ಅನ್ಯಾಯ ಮಾಡಿದ್ದೇನೆಂದು ನನ್ನ ಜೀವನ ಎಂಬ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಕಷ್ಟ ಕೊಟ್ಟೆಯಾ? ಈ ಸಮಾಜದಲ್ಲಿ ನನ್ನ ಮರಳಿ ಮರಳಿ ಅವಮಾನ ಕೂರಿಗೆ ದುಡ್ಕೋಬೇಡಪ್ಪ ತಮ್ಮ. ತಮ್ಮ, ಇನ್ನು ಮುಂದಾದರೂ ನೀವು ಈ ಮನೆಯಲ್ಲಿ ಸುಖವಾಗಿ ಬಾಳರಪ್ಪ. ಇದುವೇ ನನ್ನ ಹಿರಿಯ ಅಣ್ಣನ ಆಸೆಪ್ಪ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡೋರಾರು ಮಾನವ, ವಿಧಿಯಾಟ ಕಂಡೋರಾರು ಮಾನವ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡೋರ